ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನರಾಗಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಶ್ರದ್ಧಾಂಜಲಿ ಸಲ್ಲಿಸಿದರು. ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಂತರ ಮಾತನಾಡಿದ ಕಾಂಗ್ರೆಸ್ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಶ್ರೀಧರ್, ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ನಿಧನವಾಗಿರುವುದರಿಂದ ದೇಶಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ಉತ್ತಮ ಆರ್ಥಿಕ ತಜ್ಞರಾಗಿ ದೇಶಕ್ಕೆ ಅತ್ಯುತ್ತಮವಾದ ಸೇವೆಯನ್ನು ನೀಡಿದ್ದಾರೆ. ದೇವರು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸುತ್ತೇನೆ ಎಂದರು. ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನ ದೇಶಕ್ಕೆ ತುಂಬಲಾರದ ನಷ್ಟ. ಅವರು 2 ಬಾರಿ ಪ್ರಧಾನಮಂತ್ರಿಗಳಾಗಿದ್ದುಕೊಂಡು ಅತ್ಯುನ್ನತವಾದ ಆಡಳಿತವನ್ನು ಕೊಟ್ಟರು ನಮ್ಮ ದೇಶಕ್ಕೆ. ಅದರಲ್ಲೂ ಕೂಡ ಅವರು ಆರ್ಥಿಕ ತಜ್ಞರು ಅಂತೇಳಿ ಅವರಿಗೆ ಅವರಿಗೆ ಎಲ್ಲ ದೇಶಗಳಲ್ಲೂ ವಿದೇಶಗಳಲ್ಲೂ ಅವರಿಗೆ ಒಂದು ಗೌರವ ಆಯಿತು. ಅವರು ಆರ್ಥಿಕವಾಗಿ ಭಾರತ ದೇಶವನ್ನು ಸದೃಢವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದರು. ಜೊತೆಗೆ ಬಹಳ ಸರಳತೆಯಿಂದ ಕೂಡಿದಂಥ ಸಜ್ಜನ ವ್ಯಕ್ತಿಯಾಗಿದ್ದರು ಮನಮೋಹನ್ ಸಿಂಗ್ ಅವರು. ಅವರ ಈ ಒಂದು ನಿಧನ ನಮ್ಮೆಲ್ಲರಿಗೂ ಕೂಡ ತುಂಬಲಾರದ ದುಃಖವನ್ನು ತಂದಿದೆ. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ನಾನು ಆ ದೇವರಲ್ಲಿ ಬೇಡ್ತೇನೆ. ಸಭೆಯಲ್ಲಿ ಸೇವಾದಳ ವಿಭಾಗದ ರಾಜ್ಯ ಕಾರ್ಯದರ್ಶಿ ಜಯರಾಮ್, ಕಿರಣ್ ಕುಮಾರ್, ಕನ್ನಲಿ ಚೆನ್ನಪ್ಪ, ಅಜಿತ್, ಪಣಕನಹಳ್ಳಿ ದೊರೆ, ಮಧುಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು. ಮದ್ದೂರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡರ 60ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆ ಆಯೋಜನೆ ಮಾಡಲಾಗಿದೆ. ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದಿಂದ ಸರಳವಾಗಿ ಜರುಗಿತು. ಕಾಂಗ್ರೆಸ್ನ ಹಿರಿಯ ಮುಖಂಡ ಪಣ್ಣೆದೊಡ್ಡಿ ವಿಜಯೇಂದ್ರರವರು ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿದರು. ಕೀಲು ಮತ್ತು ಮೂಳೆ ರೋಗ ತಜ್ಞರು, ಸಕ್ಕರೆ ಕಾಯಿಲೆ, ನರರೋಗ ತಜ್ಞರು, ಸ್ತ್ರೀರೋಗ ಫಿಸಿಷಿಯನ್ ಸೇರಿದಂತೆ ಹಲವು ನುರಿತ ವೈದ್ಯರು ಶಿಬಿರದಲ್ಲಿ ಭಾಗವಹಿಸಿದರು. ನಮಗೋಸ್ಕರ ನ್ಯೂರಾಲಜಿ ಇಲ್ಲ ಅಂತ ಹೇಳೋರು, ನ್ಯೂರಾಲಜಿ ಇಲ್ಲ ವರ್ಷದ ಹುಟ್ಟುಹಬ್ಬವನ್ನು ಅಭೂತಪೂರ್ವವಾಗಿ ಆಚರಣೆ ಮಾಡಬೇಕು ಅಂತೇಳಿ ಈ ಸಮಿತಿಯವರು ಅಂದ್ಕೊಂಡಿದ್ರು. ಮನಮೋಹನ್ ಸಿಂಗ್ರವರ ಅಕಾಲಿಕ ನಿಧನದಿಂದ ಈ ಕಾರ್ಯಕ್ರಮ ಸ್ವಲ್ಪ ಅಸ್ತವ್ಯಸ್ತವಾಗಿದೆ. ಆದರೂ ಕೂಡ ನೀವೆಲ್ಲರೂ ಬಂದಿದ್ದೀರಿ. ಇವತ್ತು ಏನು ಈ ದೇಶದ ಆರ್ಥಿಕ ತಜ್ಞರಾದ ಮನಮೋಹನ್ ಸಿಂಗ್ರವರು 10 ವರ್ಷಗಳ ಕಾಲ ಈ ದೇಶದ ಆರ್ಥಿಕ ಸ್ಥಿತಿ ಬಹಳ ಹಿಂದುಳಿದಿದ್ದಾಗ ಈ ದೇಶದ ಚಿನ್ನವನ್ನು ಬೇರೆ ದೇಶದಲ್ಲಿ ಅಡವಿಟ್ಟು ಅವರಿಂದ ಹಣವನ್ನು ಪಡೆದು ದೇಶವನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಲ್ಲಿ ನಮ್ಮ ಚಿನ್ನವನ್ನು ತಗೊಂಡೋಗಿ ಅಲ್ಲಿ ಅಡ ಹಾಕಿದೆ. ಈ ವೇಳೆ ಪುರಸಭಾ ಸದಸ್ಯರಾದ ಎಂಐ ಪ್ರವೀಣ್, ಪುರಸಭಾ ಮಾಜಿ ಅಧ್ಯಕ್ಷ ಅಮರ್ ಬಾಬು, ಮುಖಂಡರಾದ ಚಿಕ್ಕಮರಿಯಪ್ಪ, ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ನಂಜೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಶ್ರೀ ಮಂಚಮ್ಮ ದೇವರ 48ನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಧರ್ಮ ಪ್ರವಚನ ನಗರದ ಕಲ್ಲಳ್ಳಿ ಗ್ರಾಮದಲ್ಲಿ ಜರುಗಿತು. ಧರ್ಮ ಪ್ರವಚನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಹಿಂದಿನ ಹಲವು ಜನ್ಮಗಳ ಪುಣ್ಯದ ಫಲದಿಂದ ಜಗತ್ತಿನಲ್ಲಿರುವ ಹಲವಾರು ಜೀವರಾಶಿಗಳ ಪೈಕಿ ಎತ್ತರದ ಸ್ಥಾನದಲ್ಲಿರುವ ಮನುಷ್ಯ ಜಗತ್ತಿನ ಸುಖದ ಮೋಹಕ್ಕೆ ಸಿಲುಕಿದ್ದಾನೆ. ಮನುಷ್ಯ ಜೀವಿಯೊಳಗೆ ಇರುವ ಸತ್ಯವನ್ನು ಅರಿಯಲು ಮೋಹವನ್ನು ತ್ಯಜಿಸಬೇಕಾದ ಅನಿವಾರ್ಯತೆ ನಮ್ಮೆಲ್ಲರ ಮುಂದಿದೆ. ಜಗತ್ತಿನ ಹಲವು ಜೀವರಾಶಿಗಳ ಪೈಕಿ ಮನುಷ್ಯನನ್ನು ಹೊರತುಪಡಿಸಿ ಉಳಿದ ಜೀವಿಗಳ ದೇಹಗಳು ಭೋಗಕ್ಕೋಸ್ಕರ ಜೀವನ ನಡೆಸುತ್ತೆ. ಅದು ಅಜ್ಞಾನದ ಫಲ.
ಹಲವು ಜನ್ಮಗಳ ಪುಣ್ಯದ ಫಲವಾಗಿ ಮನುಷ್ಯನ ಜೀವ ಸೃಷ್ಟಿ ವಿಕಾಸದ ಪ್ರಕ್ರಿಯೆ ಹಾಗೂ ವಿಜ್ಞಾನದ ವಿಕಾಸದ ಪ್ರಕ್ರಿಯೆಯಲ್ಲಿ ಉನ್ನತ ಹಂತ ತಲುಪಿದೆ. ಇದು ಹಲವು ಜನ್ಮಗಳ ಪುಣ್ಯವನ್ನ ಅಡವಿಟ್ಟು ಪಡೆದಿರುವ ಫಲವಾಗಿದೆ ಅಂತ ವಿವರಿಸಿದರು. ಕಲ್ಲಳ್ಳಿ ಗ್ರಾಮಸ್ಥರು ನೂತನವಾಗಿ ಶ್ರೀ ಮಂಚಮ್ಮ ದೇವಿ ದೇವಾಲಯ ನಿರ್ಮಾಣ ಮಾಡಿ ಲೋಕಾರ್ಪಣೆಗೊಂಡ ನಂತರ 48 ದಿನಗಳ ಕಾಲ ಮಂಡಲ ಪೂಜೆ ನೆರವೇರಿಸಿದ್ದೀರಿ. ಅದೇ ರೀತಿ ದೇವಿಯ ಮುಂದೆ ಮನಸ್ಸನ್ನು ಶುದ್ಧಗೊಳಿಸುವ ರೀತಿಯಲ್ಲಿ ಜೀವನ ನಡೆಸಬೇಕು. ನಮ್ಮ ಮನಸ್ಸಿನಲ್ಲಿರುವ ಹಲವು ಆಲೋಚನೆಗಳನ್ನು ನಿಯಂತ್ರಿಸಿ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಬೇಕು ಅಂತ ಕಿವಿಮಾತು ಹೇಳಿದರು. ದೇವಿಯ ದೇವಸ್ಥಾನಕ್ಕೆ ಬರ್ತಾ ಇದ್ದಾಗೇನೆ ನಾವು ಹೊಳಲ್ನಲ್ಲಿ ಕಾಯ್ತಾ ಇದ್ದೀನಿ, ಬೇಗ ಬನ್ನಿ ಅಂತ ಅಲ್ಲಿ ಹತ್ರ ಮಾಡ್ತಾ ಇದ್ರು. ಸೊ ಈಸ್ ಎ ಕಲ್ಪ್ರಿಟ್. ಆ ದಿನ ನಮ್ಮ ಹುಡುಗರಿಗೆ ಹೇಳಿ ಹೋಗಿದ್ದೆ, ಅವರೆಲ್ಲ ಬೇಸರ ಮಾಡ್ಕೊಂಡಿದ್ರು. ಸುಮ್ಮನೆ ಹೇಳಿದ್ದೆ ನಾನು ಮನೆಯಲ್ಲಿ ಮಕ್ಕಳಿಗೆ, ಅಪ್ಪ ಅಮ್ಮದಿರು ಹೇಳೋ ಹಾಗೆ, ಇನ್ನೊಂದ್ಸಲ ಬರ್ತೀನಿ ಬಿಡಪ್ಪ ಅಂತ ಹೇಳೋಗಿದ್ದೆ. ಆ ಹುಡುಗರು ಅದನ್ನೇ ಬಿಗಿಯಾಗಿ ಇಟ್ಕೊಂಡು ಇವತ್ತಿಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಿಮ್ಮ ಭಕ್ತಿಯನ್ನು, ಶ್ರದ್ಧೆಯನ್ನು ನೋಡ್ತಾ ಇದ್ದರೆ ಮೊನ್ನೆ ತಾನೇ ಮುಗಿದಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಷ್ಟೇ ಚೆನ್ನಾಗಿ ನೀವೆಲ್ಲರೂ ಕೂಡ ಕೊಡ್ತಿದ್ರಿ, ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಭಾಗವಹಿಸಿದ್ರಿ. ಶ್ರೀ ಮಠದ ಸಾಯಿ ಕೀರ್ತಿಜಿ ಮತ್ತು ಶಿವಾರ ಉಮೇಶ್ ತಂಡದವರಿಂದ ಭಕ್ತಿ ಗೀತೆಗಳನ್ನು ಬೋಧಿಸಲಾಯಿತು. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ, ಕರ್ನಾಟಕ ಸಂಘದ ಅಧ್ಯಕ್ಷ ಬಿಜಯ್ ಪ್ರಕಾಶ್ ಗೌಡ, ನಗರಸಭೆ ಅಧ್ಯಕ್ಷ ನಾಗೇಶ್, ಉಪಾಧ್ಯಕ್ಷ ಅರುಣ್ ಕುಮಾರ್, ಸದಸ್ಯರಾದ ರವಿ, ಶಿವಲಿಂಗು, ಪತ್ರಕರ್ತರಾದ ಕೆಸಿ ಮಂಜುನಾಥ್, ಸಿಎನ್ ಮಂಜುನಾಥ್, ಗ್ರಾಮದ ಮುಖಂಡ ಕೆ ಗುರುಸ್ವಾಮಿ, ಶ್ರೀ ಮಂಚಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಕೆ ರಾಮಲಿಂಗಯ್ಯ, ಗೌರವಾಧ್ಯಕ್ಷ ಕೆಎಲ್ ಶಿವರುದ್ರ, ಪ್ರಧಾನ ಕಾರ್ಯದರ್ಶಿ ಕೆಎಸ್ ಆನಂದ, ಕಾರ್ಯದರ್ಶಿ ಕೆಸಿ ರವೀಂದ್ರ, ಟ್ರಸ್ಟಿಗಳಾದ ಕೆಎಂ ಉಮೇಶ್, ಕಿರಣ್ ಉಪಸ್ಥಿತರಿದ್ದರು. ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಶ್ರೀ ಚಿತ್ತನಾಳಮ್ಮ ಸಮುದಾಯ ಭವನದಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ಉಪಾಧ್ಯಕ್ಷರು ಹಾಗೂ ಶ್ರೀ ಚಿತ್ತನಾಳಮ್ಮ ದೇವಸ್ಥಾನ ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಎಚ್ಎಲ್ ಶಿವಣ್ಣನವರ 80ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದರು. ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜುರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಮಾತನಾಡ್ತಾ, ನಮ್ಮ ಜಿಲ್ಲೆಯ ಹಿರಿಯ ಮುತ್ಸದ್ದಿ ಎಚ್ಎಲ್ ಶಿವಣ್ಣನವರು 80 ವರ್ಷಗಳ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವುದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಹಲವಾರು ಕ್ಷೇತ್ರಗಳಲ್ಲಿ ಜನಪರ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ನಮ್ಮ ಭಾಗದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಜನಪ್ರತಿನಿಧಿಗಳಾಗಿ ಮಹತ್ತರವಾದ ಜವಾಬ್ದಾರಿ ನಿಭಾಯಿಸಿದ್ದಾರೆ ಮತ್ತು ಈ ಭಾಗದಲ್ಲಿ ರಾಜಕಾರಣಿಗಳಿಗೆ ಉತ್ತಮ ಮಾರ್ಗದರ್ಶನ ನೀಡಿದ್ದಾರೆ. ಇವರಿಗೆ ದೇವರು 100 ವರ್ಷ ಆಯಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ತಮ್ಮೆಲ್ಲರಿಗೂ ಒಳ್ಳೆಯ ಮಾರ್ಗದರ್ಶನ ನೀಡಲೆಂದು ಶುಭ ಹಾರೈಸಿದರು. ಜಿಲ್ಲೆಯ ಹಿರಿಯ ಮುತ್ಸದ್ದಿಗಳಾದಂಥ ಎಚ್ಎಲ್ ಶಿವಣ್ಣವರು 80ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮವನ್ನು ಆಚರಿಸತಕ್ಕಂಥದ್ದು ನಾವೆಲ್ಲರಿಗೂ ಸಂತೋಷ ತಂದಿದೆ. ಹಲವಾರು ಕ್ಷೇತ್ರಗಳಲ್ಲಿ ಜನಪ್ರತಿನಿಧಿಗಳಾಗಿ ಮಹತ್ತರವಾದಂಥ ಜವಾಬ್ದಾರಿ ನಿರ್ವಹಿಸಿದ್ದಾರೆ ಮತ್ತು ನಮ್ಮ ಈ ಭಾಗದಲ್ಲಿ ಅತ್ಯುತ್ತಮವಾದಂಥ ನಮ್ಮಂಥ ಯುವ ರಾಜಕಾರಣಿಗಳಿಗೆ ಮಾರ್ಗದರ್ಶನ ಮಾಡ್ತಾ ಇವತ್ತಿಗೂ ಅವರು ಸಕ್ರಿಯವಾಗಿ ಇವತ್ತು ಈ ಭಾಗದಲ್ಲಿ ದೇವಸ್ಥಾನ, ಈ ಚೌಟ್ರಿಯನ್ನು ರಾಮಣ್ಣವರು ಅವರೇ ಮತ್ತು ಎಲ್ಲ ಊರಿನ ಹಿರಿಯರ ಜೊತೆ ಸೇರಿ ಮಾಡಿರ್ತಕ್ಕಂಥದ್ದು ಒಂದು ಇತಿಹಾಸ ದಾಖಲೆ. ಇಂಥ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸದಾ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. 100ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಇದೇ ಜಾಗದಲ್ಲಿ ನಡೆಯಲಿ ಅಂತೇಳಿ ಆ ತಾಯಿಗೆ ಪ್ರಾರ್ಥನೆ. ನಂತರ ಮಾಜಿ ಶಾಸಕ ಹಾಗೂ ಶ್ರೀ ಚಿತ್ತನಾಳಮ್ಮ ದೇವಸ್ಥಾನದ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಎಚ್.ಪಿ. ರಾಮು ಮಾತನಾಡ್ತಾ, ನಮ್ಮ ಗ್ರಾಮದ ಹಿರಿಯ ಮುತ್ಸದಿ ಹಾಗೂ ನಮ್ಮ ರಾಜ್ಯ ಒಕ್ಕಲಿಗ ಸಂಘದ ಉಪಾಧ್ಯಕ್ಷರಾಗಿ ಹಲವಾರು ಅಭಿವೃದ್ಧಿ ಜನಮೆಚ್ಚುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದು, ಹಾಗೆಯೇ ಗ್ರಾಮದ ಅಭಿವೃದ್ಧಿಗೆ ಪಕ್ಷ ಭೇದ ಮರೆತು ಅಭಿವೃದ್ಧಿ ಕೆಲಸಗಳಿಗೆ ಸಹಕಾರ ನೀಡಿದ್ದಾರೆ. ಅವರಿಗೆ ದೇವರು ಇನ್ನೂ ಆರೋಗ್ಯ ಭಾಗ್ಯ ನೀಡಲೆಂದು ಹಾರೈಸಿದರು. ನಮ್ಮ ಗ್ರಾಮದ ಹಿರಿಯ ಮುಖಂಡರು, ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಈ ವ್ಯಾಪ್ತಿಯ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮತ್ತು ಈ ನಾಡಿನ ಒಕ್ಕಲಿಗ ಸಂಘಕ್ಕೆ 4 ಬಾರಿ ಆಯ್ಕೆಯಾಗಿ ಒಕ್ಕಲಿಗ ಸಂಘದ ಉಪಾಧ್ಯಕ್ಷರಾಗಿ ಇವತ್ತು 80ನೇ ವರ್ಷವನ್ನು ಆಚರಿಸಿಕೊಳ್ತಾ ಇರುವುದು ಅದು ವಿಶೇಷವಾಗಿ ನಮ್ಮ ಗ್ರಾಮಸ್ಥರಿಗೆ ತುಂಬ ಸಂತೋಷದಾಯಕವಾದಂಥ ವಿಚಾರ. ಅದರಲ್ಲೂ ವಿಶೇಷವಾಗಿ ಏನು ಈ ದಿನ ನಮ್ಮ ಗ್ರಾಮದಲ್ಲಿ ಕಳೆದ 2 ತಿಂಗಳಿಂದ ಪ್ರಾರಂಭ ಆಯಿತು ನಮ್ಮ ಚಿತ್ತನಾಳಮ್ಮ ದೇವಸ್ಥಾನ. ಆ ದೇವಸ್ಥಾನ ಸುಮಾರು 7-8 ಕೋಟಿ ರೂಪಾಯಿಯಿಂದ ಪುನರುಜ್ಜೀವನಕ್ಕೆ ಎಡೆ ಮಾಡಿಕೊಟ್ಟು ಆ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿ ಭಗವಂತ ತಾಯಿ ಅವರಿಗೆ ಇನ್ನೂ 16 ವರ್ಷಗಳ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಡಲಿ ಅಂತೇಳಿ ನಾನಾದರೆ ಸಮಸ್ತ ನಮ್ಮ ಗ್ರಾಮಸ್ಥರ ಪರವಾಗಿ
ಆ ದೇವಿಯಲ್ಲಿ ಬೇಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಶ್ರೀ ಚಿತ್ತನಾಳಮ್ಮ ದೇವಸ್ಥಾನದ ಟ್ರಸ್ಟ್ ಆಡಳಿತ ಮಂಡಳಿಯವರು ಅಭಿನಂದಿಸಿ ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್, ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ಕೆಂಚಪ್ಪಗೌಡ, ಜನಪ್ರತಿನಿಧಿಗಳಾದ ಕೆಟಿ ಶ್ರೀಕಂಠೇಗೌಡ, ಜೆಬಿ ಶಿವಕುಮಾರ್, ಡಾಕ್ಟರ್ ಶಂಕರೇಗೌಡ, ತ್ಯಾಗರಾಜ್, ಜಯಪ್ರಕಾಶ್ ಗೌಡ, ವಿಜಯಾನಂದ್, ಅರವಿಂದ್, ಮನ್ಮೂಲ್ ರಾಮಚಂದ್ರ ಹಾಗೂ ಗ್ರಾಮದ ಮುಖಂಡರು, ಸ್ಥಳೀಯ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಮಹಿಳಾ ಮಂಡಳಿಯವರು ಮತ್ತು ಎಚ್ಎಲ್ ಶಿವಣ್ಣನವರ ಹಿತೈಷಿಗಳು, ಅಭಿಮಾನಿಗಳು ಹಾಗೂ ಎಚ್ಎಲ್ ಶಿವಣ್ಣನವರ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು. ಮದ್ದೂರು ತಾಲೂಕಿನ ಚಾಮನಹಳ್ಳಿ ಗ್ರಾಮದಲ್ಲಿ ಇದೇ ತಿಂಗಳ 13ರಂದು ಸವರ್ಣೀಯ ಯುವಕರು ಪರಿಶಿಷ್ಟ ಯುವಕರ ಮೇಲೆ ಜಾತಿ ನಿಂದನೆ, ಹಲ್ಲೆ ಮತ್ತು ದೌರ್ಜನ್ಯ ನಡೆಸಿ ಗಲಾಟೆ ಸಂಭವಿಸಿದ್ದು, ಡಿಸೆಂಬರ್ 14ರಂದು ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಇದುವರೆಗೂ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಮೀನಾಮೇಷ ತೋರುತ್ತಿದ್ದಾರೆ ಅಂತ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತ ಸಂಘಟನೆಯ ರಾಜ್ಯಾಧ್ಯಕ್ಷ ಎಂಸಿ ಶಿವರಾಜು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 13ರ ಸಂಜೆ ಸುಮಾರು 8:30ರ ವೇಳೆ ಗ್ರಾಮದ ಅಂಗಡಿಯೊಂದರಲ್ಲಿ ವಸ್ತುಗಳನ್ನು ಕೊಳ್ಳಲು ಹೋದಾಗ 20 ಮಂದಿ ಸವರ್ಣೀಯರು ಜಾತಿ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದು ಸಂಬಂಧ ದೂರು ದಾಖಲಾಗಿದೆ. ಆದರೆ ಇದುವರೆಗೂ ಪೊಲೀಸರು ಆರೋಪಿಗಳನ್ನು ಬಂಧಿಸಲು ಎದುರಿಸ್ತಾ ಇರುವಂತಹ ಕಾನೂನು ತೊಡಕು ಏನೆಂಬುದನ್ನು ತಿಳಿಸುವಂತೆ ಒತ್ತಾಯಿಸಿದರು. ಸದರಿ ಅಂಗಡಿಯಲ್ಲಿ ಮದ್ಯ ಮಾರಾಟ ಮಾಡಿ ಗ್ರಾಮದ ಯುವಕರನ್ನ ಕುಡಿತಕ್ಕೆ ಮತ್ತು ತಂಬಾಕು ಚಟುವಟಿಕೆಗಳಿಗೆ ದಾಸರನ್ನಾಗಿಸ್ತಾ ಇದ್ದಾರೆ ಅಂತ ದೂರಿದ ಅವರು, ಸದರಿ ಮಳಿಗೆ ಬಳಿ ಪರಿಶಿಷ್ಟರನ್ನ ಕಂಡರೆ ಕೆಂಡಗಾರೋದು, ತೇಜೋವಧೆ ಮಾಡೋದು, ದೌರ್ಜನ್ಯ ಎಸಗುವ ಘಟನೆಗಳು ನಡೆಯುತ್ತಿದ್ದು ಜೀವಭಯ ಎದುರಿಸುವಂತಾಗಿದೆ. ಕೂಡಲೇ ಪೊಲೀಸರು ಈಗಾಗಲೇ ನೀಡಿರುವ ದೂರಿನನ್ವಯ 9 ಮಂದಿ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದರು. ಕೂಡಲೇ ಆರೋಪಿಗಳನ್ನು ಬಂಧಿಸಿ ಗ್ರಾಮದಲ್ಲಿನ ಭಯದ ವಾತಾವರಣವನ್ನ ಕಡೆಗಾಣಿಸದೇ ಇದ್ರೆ ಗ್ರಾಮದಿಂದ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆಯ ಮೂಲಕ ತಮಟೆ ಚಳುವಳಿ ಮಾಡಲಾಗುತ್ತೆ ಅಂತ ಎಚ್ಚರಿಸಿದರು. ಏನಿವತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತ ಇವತ್ತಿಂದ ಆರೋಪಿಗಳನ್ನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆಗೆ ನಾವು 17ನೇ ತಾರೀಕಿನಲ್ಲಿ ಮಾನ್ಯ ಈ SC/ST ಪ್ರಕರಣದ ತನಿಖಾಧಿಕಾರಿಯಾಗಿರ್ತಕ್ಕಂಥ ಮಳವಳ್ಳಿ ಉಪವಿಭಾಗದ DYSP ಸಾಹೇಬರು ಕೂಡ 17ನೇ ತಾರೀಕಿನಲ್ಲಿ ನಾವು ಮನವಿ ಮಾಡಿರ್ತೀವಿ. 13ರಲ್ಲಿ ಪ್ರಕರಣ ಆಗಿರ್ತದೆ, 17ರಲ್ಲಿ ಮನವಿ ಕೊಟ್ಟಿರ್ತೀವಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಇದುವರೆಗೆ ಬಂಧಿಸ್ತಾ ಇರಲಿಕ್ಕೆ ಕಾರಣವನ್ನು ಪೊಲೀಸ್ ಇಲಾಖೆ ನಿರಾಧಾರವಾಗಿ ಘೋಷಣೆ ಮಾಡಬೇಕು. ನಮಗೆ ಇಂಥ ಕಾನೂನು ತೊಡಕಿದೆ ಅಂತೇಳಿ. ಯಾಕಂದರೆ ಹೇಳಿದ್ಕೆ ಮದ್ದೂರು ತಾಲೂಕೆ ಪರಿಶಿಷ್ಟರು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಚಾಮನಹಳ್ಳಿನಲ್ಲಿ, ದೊಡ್ಡೂರು, ಮೇಜರು. ಅದು ಒಂದು ಕಡೆ ಏನಾದರೂ ಅಹಿತಕರ ಘಟನೆ ನಡೆದ್ರೆ ಇನ್ನೊಂದು ಕಡೆ ಗೊತ್ತೇ ಆಗೋದಿಲ್ಲ. ಆ ಥರ ಸಿಚುವೇಷನ್ನಲ್ಲಿ ಆ ಗ್ರಾಮ ಇದೆ. ಆದರೂ ಕೂಡ ಸುಮಾರು 12ನೇ ತಾರೀಕಿನಲ್ಲಿ ತಮಗೆಲ್ಲ ನಾನು ಆಲ್ರೆಡಿ ನೋಟ್ ಕೊಟ್ಟಿದ್ದೀನಿ. 12ನೇ ತಾರೀಕು ರಾತ್ರಿ ಏನು ಮನೆಗೆ ಒಂದು ಸಾಮಾನನ್ನ ತರಬೇಕು ಅಂತ ಚಿಲ್ಲರೆ ಅಂಗಡಿಗೆ ಹೋಗ್ತಾರೆ. ಆ ಚಿಲ್ಲರೆ ಅಂಗಡಿನಲ್ಲಿ ಒಂದು ಸಣ್ಣ ಮಾತಿಗೆ ಮಾತು ತಾರಕಕ್ಕೇರಿ ಮೇಲ್ವರ್ಗದವರು, ಆ ಸವರ್ಣೀಯ ಜನಾಂಗದವರು ದಲಿತರ ಮೇಲೆ ಮಾಡಿರ್ತಕ್ಕಂಥ ದೌರ್ಜನ್ಯವನ್ನು ಈ ಸಂಘಟನೆ ಭಾಳ ತೀವ್ರವಾಗಿ ಖಂಡಿಸ್ತದೆ. ಯಾಕಂದರೆ ನಾವು ದುಡ್ಡು ಕೊಟ್ಟೆ ಸಾಮಾನು ತರಕ್ಕೆ ಹೋಗಿದ್ದು, ನಾವೇನು ಅವ್ರ ಹತ್ರ ಉಚಿತವ ನಾವೇನು ಕೇಳಕ್ಕೆ ಹೋಗಿಲ್ಲ ಅಲ್ಲಿನ ಜನಸಾಮಾನ್ಯರು. ಈ ಒಂದು ವಿಚಾರವಾಗಿ ಇಟ್ಕೊಂಡು 13ನೇ ತಾರೀಕಿನಲ್ಲಿ ಮದ್ದೂರು ಪೊಲೀಸ್ನವರು ಪ್ರಕರಣ ದಾಖಲು ಮಾಡಿರ್ತಾರೆ. ನಾವು ಕೂಡ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಾವು ಕಾನೂನಲ್ಲೇ ಇದು ಮಾಡೋದು ಬೇಡ ಅಂತೇಳಿ ನಾವು ಇಷ್ಟು ದಿನ ಕೂಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ, ತಮಗೆಲ್ಲ ಗೊತ್ತಿತ್ತು. ಪೊಲೀಸ್ನವರು ಇಲ್ಲಿ ಬಂದೋಬಸ್ತಿದ್ದಾರೆ ಅಂತೇಳಿ ನಾವು ಕೂಡ ಸುಮ್ಮನಿದ್ದು. ಆದರೆ ಇದುವರೆಗೂ ಅಲ್ಲಿನ ಗ್ರಾಮಸ್ಥರು ಅಂದರೆ ದೌರ್ಜನ್ಯಕ್ಕೊಳಗಾದಂಥವ್ರು ಯಾರಾದರೂ ಕಂಡ್ರೆ ಆರೋಪಿಗಳು ಅವರನ್ನು ಕೆಕ್ಕರ್ಸ್ಕೊಂಡು ನೋಡ್ತಕ್ಕಂಥದ್ದು ಮತ್ತು ಅವರಿಗೆ ಹೋಗುವಾಗ ಅನುಚಿತವಾಗಿ ವರ್ತನೆ ಮಾಡ್ತಕ್ಕಂಥದ್ದು, ಈ ವರ್ತನೆಯನ್ನು ನಾವು ಸಹಿಸೋದಿಲ್ಲ, ಭಾಳ ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದರೆ ಕಾನೂನಿನ ಮೇಲೆ ನಂಬಿಕೆ ಇಲ್ಲ, ಆ ರೀತಿ ಆಗಿದೆ ಇವತ್ತು. ಯಾಕಂದರೆ ಅಲ್ಲಿನ ಪರಿಶಿಷ್ಟರ ಮೇಲೆ ದೌರ್ಜನ್ಯ ನಡೆದಿದೆ. ಪರಿಶಿಷ್ಟರು ಏನೋ ಕಾನೂನನ್ನು ಮೊರೆ ಹೋಗಿದ್ದಾರೆ, ಕಾನೂನು ನಮಗೆ ನ್ಯಾಯ ಕೊಡುತ್ತೆ ಅಂತ ಒಂದು FIR ಮಾಡಿದಾರೆ ಹೊರತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಾಜರ್ ಮಾಡಿದಾರೆ ಹೊರತು ಮಾನ್ಯ DYSPಗಳು ಅವರನ್ನು ಬಂಧಿಸ್ತಕ್ಕಂಥ ಕೆಲಸವನ್ನು ಒಬ್ಬರು ಮಾಡಿಲ್ಲ. 9 ಜನ ಆರೋಪಿಗಳಲ್ಲಿ ಇದುವರೆಗೂ ಒಬ್ಬರನ್ನು ಕೂಡ ಬಂಧಿಸಿಲ್ಲ. ಯಾವ ರಾಜಕೀಯ ಒತ್ತಡಕ್ಕೆ ಮಂಡಿದಾರೋ ಅಥವಾ ಬೇರೆ ಯಾವುದೋ ಶಕ್ತಿ ಅವರನ್ನು ತಡೆಹಾಕಿದೆಯೋ ಅಂತಕ್ಕಂಥದ್ದು ನಮಗೂ ಕೂಡ ಇಲ್ಲಿ ನಿಗೂಢವಾಗಿದೆ. ಆ ಒಂದು ವಿಚಾರವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಕೆಲವೊಂದು 3-4 ಈ ರಜಾ ಕಳೆಯಷ್ಟರಲ್ಲಿ ಅವರನ್ನು ಬಂಧನ ಮಾಡಲಿಲ್ಲ ಅಂದರೆ ನಾವು ಚಾಮನಹಳ್ಳಿಯಿಂದನೇ ಮಾನ್ಯ ಜಿಲ್ಲಾ SP ಅವರ ಕಚೇರಿಗೆ ನಾವು ಪಾದಯಾತ್ರೆ ಬಂದು ಅಲ್ಲೂ ಕೂಡ ನಾವು ತಮಟೆ ಚಳವಳಿಯನ್ನು ಮಾಡಬೇಕಾಗುತ್ತೆ ಎಂಬತಕ್ಕಂಥದ್ದು ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಚಂದ್ರಕುಮಾರ್, ಶೇಷಾದ್ರಿ, ರಾಜೇಶ್, ಕಾರ್ತಿಕ್ ಹಾಜರಿದ್ದರು.
ಮದ್ದೂರು ತಾಲೂಕಿನ ತಿಪ್ಪೂರು ಗ್ರಾಮದ ಅನಾರೋಗ್ಯ ಪೀಡಿತ ಟಿಸಿ ರಾಜಣ್ಣ ಎಂಬುವವರನ್ನ ಬಲವಂತವಾಗಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗೆ ಹತ್ತಿಸಿ ಅವರ ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ನೈಜ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನೈಜ ಪರಿಶಿಷ್ಟ ಜಾತಿ ಸಮುದಾಯಗಳ ಸಾಂವಿಧಾನಿಕ ಹಕ್ಕು ಅವಕಾಶಗಳ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಸಿಎಂ ಕೃಷ್ಣ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ವರ್ಷ ಅಂದರೆ 24/12/2023 ಸದರಿ ಗ್ರಾಮದ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಟಿಎಲ್ ಸ್ವಾಮಿ ಎಂಬುವವರು ಈ ದುರ್ಘಟನೆಗೆ ಕಾರಣವಾಗಿದ್ದು, ಅವರ ತೆಂಗಿನ ತೋಟದಲ್ಲಿ ವಿದ್ಯುತ್ ಕೆಲಸ ಮಾಡಿಸುವ ಸಲುವಾಗಿ ಅನಾರೋಗ್ಯ ಪೀಡಿತ ಟಿಸಿ ರಾಜಣ್ಣನನ್ನು ಬೆದರಿಸಿ ಟ್ರಾನ್ಸ್ಫಾರ್ಮರ್ಗೆ ಹತ್ತಿಸಿದ್ರಿಂದಾಗಿ ಘಟನೆ ನಡೆದಿದೆ ಎಂದರು. ಈ ಸಂಬಂಧ ಮರುದಿನವೇ ಮೃತರ ಪತ್ನಿ ಮಹಾಲಕ್ಷ್ಮಿ ಅವರು ಲಿಖಿತ ದೂರು ನೀಡಿದ್ದು, ಮದ್ದೂರು ಠಾಣಾ ಪೊಲೀಸರು ಐಪಿಸಿ ಸೆಕ್ಷನ್ 304A ಮತ್ತಿತರ ಪ್ರಕರಣ ಸಂಬಂಧಿತ ಕಾನೂನಿನಡಿ ದೂರು ದಾಖಲಿಸಿದೆ. ಕೇವಲ ಯುಡಿಆರ್ ದಾಖಲಿಸಿ ಅಂತಿಮ ವರದಿ ಸಲ್ಲಿಸಿರುವುದು ಅನುಮಾನಕ್ಕೆ ಕಾರಣವಾಗಿದ್ದು, ಪೊಲೀಸರ ಕರ್ತವ್ಯ ಲೋಪದಿಂದ ಟಿಸಿ ರಾಜಣ್ಣನನ್ನ ಅವಲಂಬಿಸಿದ ಕುಟುಂಬಕ್ಕೆ ಅನ್ಯಾಯವಾಗಿದೆ ಅಂತ ದೂರಿದ್ರು. ಗ್ರಾಮದ ಮುಖ್ಯಸ್ಥರು ಪೊಲೀಸ್ ದೂರು ಮಾಡಿದ್ದು, ನಂತರ ನ್ಯಾಯ ಪಂಚಾಯಿತಿ ಮಾಡಿ ಅವರೇ ಸಂತ್ರಸ್ತ ಕುಟುಂಬಕ್ಕೆ 4 ಲಕ್ಷ ರೂಪಾಯಿ ಒದಗಿಸುವುದಾಗಿ ಮಾತನಾಡಿದ್ದು, ಇದುವರೆಗೂ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವ ಕ್ರಮ ಜರುಗಿಸಿಲ್ಲ. ಮೃತರಿಗೆ 3 ಜನ ಹೆಣ್ಣು ಮಕ್ಕಳಿದ್ದು ಯಾವುದೇ ಹೋರಾಟ ಮಾಡಲು ಸಾಧ್ಯವಾಗಿರುವುದಿಲ್ಲ. ಕೂಡಲೇ ಈ ಸಂಬಂಧ ಪ್ರಕರಣ ದಾಖಲಿಸಿ ನ್ಯಾಯ ಒದಗಿಸಲು ಪೊಲೀಸ್ ಇಲಾಖೆ ಮುಂದಾಗುವಂತೆ ಆಗ್ರಹಿಸಿದರು. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಮದ್ದೂರು ತಾಲೂಕು ಆತ್ಕೂರು ಹೋಬಳಿ ತಿಪ್ಪೂರು ಗ್ರಾಮ ಅಲ್ಲಿ ಟಿಸಿ ರಾಜಣ್ಣ ಅವರವರು ಮತ್ತು ಇವ್ರ ಕುಟುಂಬದವರು ಬಿಲಾಂಗ್ಸ್ ಟು ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರು, ಮತ್ತು ಅದೇ ಗ್ರಾಮದ ಟಿಎಲ್ ಸ್ವಾಮಿ ಮತ್ತು ನಂಜೇಶ್ ಅನ್ನವರು ಸಹ ಲಿಂಗಾಯತ ಸಮುದಾಯದವರು. ಆ ಗ್ರಾಮದವರು ಅವತ್ತು ಡಿಸೆಂಬರ್ 24/12/2023 ಡಿಸೆಂಬರ್ 24/2023 ಸೊ ಡಿಸೆಂಬರ್ 24/2023 ಅವ್ರ ಮನೆಗೆ, ಏಕೆಂದರೆ ಟಿಸಿ ರಾಜಣ್ಣವರು ಬೈ ಪ್ರೊಫೆಷ್ನಲಿ ಮೆಕ್ಯಾನಿಕ್ಕು, ಅಂದರೆ ಬೋರ್ವೆಲ್ಗಳು ರಿಪೇರಿ ಮಾಡೋದು, ಏನಾದರೂ ಟೆಕ್ನಿಕಲಿ ಪ್ರಾಬ್ಲಮ್ ಆದರೆ ಅವರು ಅದೇ ರೀತಿ ಪ್ರೊಫೆಷನ್ ಮಾಡ್ತಾಯಿದ್ರು. ಸೊ ಅದೇ ಸಂದರ್ಭದಲ್ಲಿ ಡಿಸೆಂಬರ್ 24ನೇ ತಾರೀಕು 2023 ಅವಾಗ ಅವ್ರ ಮನೆಗೆ ಹೋಗಿ, ರಾಜಣ್ಣ ಬಾರಪ್ಪ, ನಮ್ಮ ತೋಟದಲ್ಲಿ ನಮ್ಮದು ಬೋರ್ವೆಲ್ಲು ಪಂಪ್ ಹೌಸ್ ರಿಪೇರಿ ಇದೆ, ಬಂದು ರಿಪೇರಿ ಮಾಡಿಕೊಡಿ ಅಂತ ಕರೀತಾರೆ. ಬಟ್ ಅವರಿಗೆ ಜ್ವರ ಇದ್ದು ಮಲ್ಕೊಂಡಿರ್ತಾರೆ ಹುಷಾರಿಲ್ದೇ. ಬಟ್ 3-4 ಸಲ ಬರಲ್ಲ ಅಂತ ಮಹಾಲಕ್ಷ್ಮಿ ಅವರು ಹೇಳಿದ್ರು ಸಮೇತ ಬಂದು ಹಿಂಸೆ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅವ್ರ ತೆಂಗಿನ ತೋಟದಲ್ಲಿ 11 kV ಟ್ರಾನ್ಸ್ಫಾರ್ಮರು ಇರ್ತದೆ. ಇವರು ಬೋರ್ವೆಲ್ ರಿಪೇರಿ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅವ್ರಿಗೆ ಕರೆಂಟ್ ಪಾಸ್ ಆಯ್ತಾ ಇರೋದಿಲ್ಲ. ಮತ್ತು ಅವ್ರಿಗೆ 11 kV ಟ್ರಾನ್ಸ್ಫಾರ್ಮರ್ಗೆ ಹತ್ಸೋಕ್ಕೆ ಇವರು ಪ್ರಯತ್ನ ಪಡ್ತಾರೆ ಟಿ ಎಲ್ ಸ್ವಾಮಿ ಅವರು. ಇಲ್ಲ ಸರ್, ನಂಗೆ ಹುಷಾರಿಲ್ಲ, ನಾನು ಹತ್ತಕ್ಕಾಗಲ್ಲ ಅಂತ ಹೇಳಿದ್ರು ಒತ್ತಾಯಪೂರ್ವಕವಾಗಿ ಮೇಲೆ ಕತ್ತಿಸಿ ಬೈ ಡಿಫಾಲ್ಟ್ ಅದೇ ಟೈಮ್ಗೆ 11 kV ಪವರ್ ಸಪ್ಲೈನೂ ಆಗಿಬಿಡುತ್ತೆ. ಅವರು ಶಾರ್ಟ್ ಸರ್ಕ್ಯೂಟಿಂದ ಅವರು ಪ್ರಜ್ಞೆ ಬೀಳ್ ತಪ್ತಾರೆ. ಮತ್ತು ಅವರೇ ಅದೇ ಟಿ ಎಲ್ ಸ್ವಾಮಿ ಅವರೇ ಓಡ್ ಬಂದು ಮಹಾಲಕ್ಷ್ಮಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಹೋಗಿ ಗೋಳಾಟ ಮಾಡಿಕೊಂಡು ಮಂಡ್ಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾರೆ. ಮತ್ತು ಅಲ್ಲಿ ಆಗಲ್ಲ, KR ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತಿಮವಾಗಿ ಅವರು ಸಾವನ್ನಪ್ಪಿದ್ರು. ಇದಾದಮೇಲೆ 25ನೇ ತಾರೀಕು ಡಿಸೆಂಬರ್ 25, 2023 ನೆಕ್ಸ್ಟ್ ದಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ತೊಗೊಂಡು ಶವ ಸಂಸ್ಕಾರ ಮಾಡುವಾಗ ಸಂದರ್ಭದಲ್ಲಿ ಇವರು ಗೋಳಾಟ್ಕೊಂಡು ಇಡೀ ಕುಟುಂಬ ಕಣ್ಣೀರಿಡ್ತಾ ಇರ್ತದೆ. ಮತ್ತು ಯಾರೋ ಮಧ್ಯದಲ್ಲಿರ್ತಕ್ಕಂಥ ಮುಖಂಡರುಗಳು ಮತ್ತು ಅವತ್ತು ಗ್ರಾಮದವರು ಎಲ್ಲ ಕಂಪ್ಲೇಂಟ್ ಬರೀತಾರೆ, ಇವರು ಸೈನ್ ಹಾಕ್ತಾರೆ. ಕಂಪ್ಲೇಂಟ್ ಕೊಟ್ಟ ನಂತರ FIR ಆಗಬೇಕಾ ಅಥವಾ ತನಿಖೆ ನಡಿಬೇಕು, ಎಲ್ಲ ಆಗಬೇಕು ನಿಯಮ ಪ್ರಕಾರ. ಆ್ಯಕ್ಚುಲಿ ಇಲ್ಲಿ ನಡೆದಿರೋ ಘಟನೆ ಅವರು ಬೈ ಫೋರ್ಸಿಬ್ಲಿ ಈ ಬ್ರಾಟ್ ಇನ್ ಟು ದಿ ಲೇಬರ್ ಕರ್ಕೊಂಡೋಗಿ ಅವ್ರು 11 kV ಟ್ರಾನ್ಸ್ಫರ್ನ ಹತ್ತಿಸಿ ಹಿಂಸೆ ಕೊಟ್ಟು ಸತ್ತೋಗಿರೋದನ್ನ ಇವರು UDR ಮಾಡಿದ್ದಾರೆ. ಮದ್ದೂರು ಪೊಲೀಸ್ ಠಾಣೆಯಲ್ಲಿ UDR ಮಾಡಿದ್ದಾರೆ, ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ. UDR ಅಂತಂದರೆ UDR ನಂಬರ್ 80/23 ರೆಕಾರ್ಡ್ ಆಗಿದೆ. ಪೊಲೀಸರು ಇದುವರೆಗೂ ವಿಸಿಟ್ ಮಾಡಿಲ್ಲ. FIR ಮಾಡಬೇಕಾಗಿರೋದನ್ನ UDR ಮಾಡಿದ್ದಾರೆ. FIR ಅಲ್ಲಿ ದಿ ಅನ್ಟಚಬಲ್ಸ್ ಅಫೆನ್ಸ್ ಆ್ಯಕ್ಟ್ 1955, ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ 1977, ರೆಡ್ ವಿತ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟ್ 1989 ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿ 304 IPC 304A ಅಡಿಯಲ್ಲಿ ಕೇಸ್ ದಾಖಲಾಗಬೇಕು. ಮತ್ತು SP ಅವರು ಮತ್ತು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ, ನೀವು ಶೆಡ್ಯೂಲ್ಡ್ ಕ್ಯಾಸ್ಟ್ ಇದ್ದೀರಾ, ನೀವು ಮೊದಲು ಈ ಪ್ರಕರಣಕ್ಕೆ ಗಮನ ಕೊಡಿ. ಯಾವ್ಯಾವ ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರನ್ನ ಮುಲಾಜಿನ ಕಿತ್ತಿ ಸೇವೆಯಿಂದ ಅಮಾನತ್ ಮಾಡೋದಕ್ಕೆ ಕ್ರಮ ವಹಿಸಿ. ಲಾ ಆ್ಯಂಡ್ ಆರ್ಡರ್ ಜೀವಂತವಾಗಿದೆ ಅಂತ ಅಟ್ಲೀಸ್ಟ್ ಈ ಪ್ರಕರಣದ ಮೂಲಕನಾದರೂ ತೋರಿಸಿ ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಎಸ್ ಪೂರ್ಣಚಂದ್ರ, ಮೃತರ ಪತ್ನಿ ಮಹಾಲಕ್ಷ್ಮಿ, ಮಕ್ಕಳಾದ TR ಅಮೃತ, TR ಅರ್ಪಿತಾ, TR ಅಕ್ಷತಾ ಹಾಜರಿದ್ದರು. ಮಂಡ್ಯ ಜಿಲ್ಲೆಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನ ಅಭೂತಪೂರ್ವ ಯಶಸ್ಸನ್ನು ಕಂಡಿದ್ದು, ಸಮ್ಮೇಳನ ಮುಗಿದೊಡನೆ
ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಅವರು ತೆಗೆದುಕೊಂಡಿರುವ ನಿರ್ಧಾರಗಳು ಜಿಲ್ಲೆಯ ಜನರ ಮನಸ್ಸಿಗೆ ಘಾಸಿಯನ್ನುಂಟು ಮಾಡಿವೆ ಅಂತ ಜನಪದ ಮತ್ತು ಬೀದಿ ನಾಟಕ ಕಲಾ ತಂಡಗಳ ಒಕ್ಕೂಟದ ಅಧ್ಯಕ್ಷ ಬಸವರಾಜು ಎಸ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮ್ಮೇಳನದ ಯಶಸ್ಸಿಗೆ ಹಲವರ ಕೊಡುಗೆ ಇದೆ. ಆದರೆ ಯಶಸ್ಸಿಗೆ ದುಡಿದ ಜಿಲ್ಲಾ ಕಸಾಪ ಆಡಳಿತ ಮಂಡಳಿ ವಿಸರ್ಜನೆ ಮಾಡಿರುವುದು ಸರಿಯಲ್ಲ ಅಂತ ಕಿಡಿಕಾರಿದ್ರು. ಸಮ್ಮೇಳನದ ವೇಳೆಯಲ್ಲಿ ಹಲವು ಲೋಪದೋಷಗಳು ನಡೆದರೂ ಜಿಲ್ಲೆಯ ಅಸ್ಮಿತೆಯನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಯಾವುದನ್ನ ದೊಡ್ಡದು ಮಾಡದೆ ಸಮ್ಮೇಳನದ ಯಶಸ್ಸಿಗೆ ದುಡಿದು ನಮ್ಮ ತಾಳ್ಮೆಯನ್ನ ದುರ್ಬಲವೆಂದು ತಿಳಿದು ಮಹೇಶ್ ಜೋಶಿ ಮನಸ್ಸಿಗೆ ಘಾಸಿಯನ್ನುಂಟು ಮಾಡುವಂತೆ ವರ್ತಿಸಿರುವುದು ಸರಿಯಲ್ಲ ಅಂತ ಖಂಡನೆ ವ್ಯಕ್ತಪಡಿಸಿದರು. ಕೂಡಲೇ ಮಹೇಶ್ ಜೋಶಿ ತಮ್ಮ ತಪ್ಪನ್ನು ಸರಿಪಡಿಸಿ ಸಮ್ಮೇಳನದ ಯಶಸ್ಸಿಗೆ ದುಡಿದವರಿಗೆ ದೊಡ್ಡ ಮಟ್ಟದಲ್ಲಿ ಸಮಾವೇಶ ನಡೆಸಿ ಕೃತಜ್ಞತೆಯನ್ನು ಸಲ್ಲಿಸಿ ಗೌರವ ಸಲ್ಲಿಸಬೇಕು ಅಂತ ಒತ್ತಾಯಿಸಿದರು. ಡಿಸೆಂಬರ್ 20, 21, 22 3 ದಿನಗಳ ಕಾಲ ಮಂಡ್ಯ ಅಂದರೆ ಇಂಡಿಯಾ ಇಡೀ ವಿಶ್ವವೇ ಗಮನ ಸೆಳೆದಂಥ ಮಂಡ್ಯ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವೆಲ್ಲರೂ ಕೂಡ ಕಣ್ತುಂಬಿಕೊಂಡಿದ್ವಿ. ಸಮ್ಮೇಳನದ ಯಶಸ್ವಿಗೆ ಎಲ್ಲರೂ ಕೂಡ ಇಡೀ ಜಿಲ್ಲಾದ್ಯಂತ, ನಾಡಿನಾದ್ಯಂತ, ದೇಶಾದ್ಯಂತ ಎಲ್ಲರೂ ಕೂಡ ಕನ್ನಡಿಗರು ನಾವೆಲ್ಲರೂ ಕೂಡ ಸಂಭ್ರಮಿಸಿ ಈ ಒಂದು ಹಬ್ಬವನ್ನು ಭಾಳ ಅದ್ಧೂರಿಯಾಗಿ ಯಶಸ್ವಿಗೊಳಿಸಿದ್ವಿ. ಆದರೆ ಸಂಭ್ರಮ ಈ ಯಶಸ್ವಿ ಆದಮೇಲೆ ನಾವೆಲ್ಲರೂ ಕೂಡ ಆ ಒಂದು ಯಶಸ್ವಿ ಗುಂಗಿನಲ್ಲಿ ಇರಬೇಕಾದರೂ, ಆದರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯ ಅಧ್ಯಕ್ಷರಾದಂಥ ಶ್ರೀಯುತ ಮಹೇಶ್ ಜೋಶಿಯವರು ಸಮ್ಮೇಳನ ಮುಗಿದ ಮಾರನೆಗೆ ತಗೊಂಡಂಥ ನಿರ್ಧಾರಗಳು ತುಂಬ ನಮ್ಮಲ್ಲಿ ಘಾಸಿಯನ್ನು ಉಂಟು ಮಾಡಿದವು. ಏಕೆಂತಂದರೆ ಕಳೆದ 2 ತಿಂಗಳಿಂದ ಹಲವಾರು ಜನ ಇದಕ್ಕೆ ಶ್ರಮ ವಹಿಸಿದ್ದಾರೆ. ಇದರ ಯಶಸ್ಸಿಗೆ ಎಲ್ಲರೂ ಕೂಡ ಕಾರಣರಾಗಿದ್ದಾರೆ. ಆದರೆ ಮಹೇಶ್ ಜೋಶಿಯವರು ಏಕಾಏಕಿ ದುಡ್ದಂಥವ್ರನ್ನ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಪದಾಧಿಕಾರಿಗಳನ್ನು, ಸಂಚಾಲಕರನ್ನ ಏಕಾಏಕಿ ತೆಗೆದುಹಾಕಿದ್ದಾರೆ. ಮತ್ತು ಈ ಸಮ್ಮೇಳನದಲ್ಲಿ ಹಲವಾರು ಲೋಪದೋಷಗಳಿತ್ತು. ಆದರೂ ಕೂಡ ನಮ್ಮ ಜನ ಎಲ್ಲೂ ಕೂಡ ಅದನ್ನು ಮಾತಾಡಲಿಲ್ಲ. ಯಾಕೆ ಅಂತಂದರೆ ಇದು ನಮ್ಮ ಮಂಡ್ಯ ಜಿಲ್ಲೆಯ ಅಸ್ಮಿತೆ, ನಮ್ಮ ಮಂಡ್ಯ ಜಿಲ್ಲೆಯ ಗೌರವ ಅಂತೇಳಿ ತಮಗೆಷ್ಟೇ ನೋವಾದರೂ ಕೂಡ ಎಲ್ಲ ಸಮಿತಿಯವರು, ಎಲ್ಲ ಇದಕ್ಕೆ ಸಂಬಂಧಪಟ್ಟಂಥವ್ರು ಎಲ್ಲರೂ ಕೂಡ ಸಹಿಸ್ಕೊಂಡು. ಯಾಕೆ ಅಂತಂದರೆ ನಮ್ಮ ಜಿಲ್ಲೆಗೆ 30 ವರ್ಷ ಆದ ನಂತರ ಸಮ್ಮೇಳನ ಬಂದಿದೆ. ಈ ಸಮ್ಮೇಳನ ಯಶಸ್ವಿ ಅಷ್ಟೇ ನಮ್ಮೆಲ್ಲರೂ ಉದ್ದೇಶ ಅಂತೇಳಿ ನಾವೆಲ್ಲರೂ ಕೂಡ ಅದನ್ನು ಸಹಿಸ್ಕೊಂಡು. ಆದರೆ ಮಹೇಶ್ ಜೋಶಿಯವರು ನಮ್ಮ ಒಂದು ಸಹಿಸುವಿಕೆಯನ್ನು, ನಮ್ಮ ತಾಳ್ಮೆಯನ್ನು ಅವರು ದುರ್ಬಲ ಅಂತೇಳಿ ತಿಳ್ಕೊಂಡು ಈ ಥರ ಒಂದು ವರ್ತನೆಯನ್ನು ಮಾಡಿರೋದು ಸರಿಯಲ್ಲ ಅಂತ ಉದ್ದೇಶವನ್ನು ಇಟ್ಕೊಂಡು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ವಿ. ದಯವಿಟ್ಟು ತಾವೆಲ್ಲರೂ ಕೂಡ ನಿಮಗೆ ವಿಷಯ ಇದರಲ್ಲಿ ಇದೆ, ತಾವೆಲ್ಲರೂ ಕೂಡ ನೀವು ಮಾಧ್ಯಮದ ಮುಖಾಂತರ ಮಹೇಶ್ ಜೋಶಿ ಅವ್ರಿಗೆ ಕಣ್ಣು ತರಿಸ್ಬೇಕು. ಅವರು ಕೂಡಲೇ ಅದು ಏನು ತಪ್ಪಾಗಿದೆ ಅನ್ನೋ ಸರಿಪಡಿಸ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಕೃತಜ್ಞತಾ ಸಮಾವೇಶವನ್ನು ಮಾಡಿ ದುಡ್ದಂಥವ್ರಿಗೆ ಎಲ್ಲರಿಗೂ ಕೂಡ ಅವರು ಗೌರವವನ್ನು ನೀಡಬೇಕು ಅನ್ನೋದು ನಮ್ಮದು ಉದ್ದೇಶ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಸದಸ್ಯ ಎಚ್.ಪಿ. ವೈರ್ಮುಡಿ, ಕಾರ್ಯದರ್ಶಿ ಟಿ.ಎಂ. ನಾಗರಾಜು, ಸಹ ಕಾರ್ಯದರ್ಶಿ ಡಿ. ಉಮಾಪತಿ, ರೋಸ್ ಮೇರಿ, ಶ್ವೇತಾ ಹಾಜರಿದ್ದರು. ಮಂಡ್ಯ ಜಿಲ್ಲಾ ಗುತ್ತಿಗೆದಾರ ಸಂಘ ಹೊರತಂದಿರುವ 2025ನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ನಗರದ ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ಕಚೇರಿಯಲ್ಲಿ ನಡೆಯಿತು. 2025ನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಎಂಎಚ್ ಯತಿರಾಜ್ ಬಿಡುಗಡೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ಯಾಲೆಂಡರ್ ಅನ್ನು ಸಂಘದ ವತಿಯಿಂದ ಬಿಡುಗಡೆ ಮಾಡಲಾಗ್ತಾ ಇದೆ. 2025ನೇ ಸಾಲಿನಲ್ಲಿ ಗುತ್ತಿಗೆದಾರರ ಸಮಸ್ಯೆ ಬಗೆಹರಿದು ಅವರ ಬಾಕಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಲಿ ಅಂತ ಹೇಳಿದರು. ಪ್ರತಿ ವರ್ಷವೂ ಈ ವರ್ಷವೂ ಸಹ ನಾವು 2025 ಹೊಸ ಕ್ಯಾಲೆಂಡರ್ನ ಪ್ರತಿ ವರ್ಷ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಈಗಲೂ ಸಹ ನಾವು ಹೊಸ ವರ್ಷದ ಕ್ಯಾಲೆಂಡರ್ ಮುಂಚಿತವಾಗಿ 5 ದಿನ ಮುಂಚಿತವಾಗಿ ಬಿಡುಗಡೆ ಮಾಡ್ತಾ ಇದ್ದೀವಿ. ನಮ್ಮ ಗುತ್ತಿಗೆದಾರಗಳಿಗೆ ಏನು ಸಮಸ್ಯೆಗಳು ಅಂತಂದರೆ ಪೇಮೆಂಟ್ಗಳ ಸಮಸ್ಯೆ. ಅದರಿಂದ ಭಗವಂತ ನಾವು ವಿಜ್ಞಾಪದಲ್ಲಿ ಈ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲರಿಗೂ ಪೇಮೆಂಟ್ ಬೇಗ ಆಗಲಿ, ಕೆಲಸಗಳು ಸಿಗಲಿ, ಹಾಗೂ ಇಂಜಿನಿಯರು ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರು ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಈ ಮುಂಚಿತವಾಗಿ ಅಡ್ವಾನ್ಸ್ ಆಗಿ ಶುಭಾಶಯ ಮಾಡ್ತಾ ಇದ್ದೀನಿ. ಪ್ರಧಾನ ಕಾರ್ಯದರ್ಶಿ ಕೆ. ರವೀಂದ್ರ ಮಾತನಾಡಿ, ಗುತ್ತಿಗೆದಾರರು ಬಹಳ ಕಷ್ಟದಲ್ಲಿದ್ದಾರೆ. ಅವರ ಕಷ್ಟಗಳು ಈ ಬಾರಿ ಆದರೂ ನಿವಾರಣೆಯಾಗಲಿ. ನೂತನ ವರ್ಷ ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದರು. ಈಗ 24-25 ಸುಖ, ಶಾಂತಿ, ನೆಮ್ಮದಿ ಕೂಡ ಹಂಗೆ ಎತ್ತಲಿ ಅಂತ ಭಾವಿಸ್ತೇನೆ. ಈಗ ಏನಾಗದೆ ಅಂದ್ರೆ ಪಾಪ ನಮ್ಮ ಗುತ್ತಿಗೆದಾರರು ಬಹಳ ಕಷ್ಟದಲ್ಲಿದ್ದಾರೆ. ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯ್ ಬಡಕು ಅಂತ ಹಂಗೆ ಆಗ್ಬಿಟ್ಟದೆ. ನೋಡಿಗೆ ಏನಪ್ಪ ಇವನು ಹುಲಿ ಮೇಲೆ ಬರ್ತಾವನೆ ಅಂತಾರೆ. ಅವ್ನ ಕಷ್ಟ ಗೊತ್ತಿಲ್ಲ ಅದಕ್ಕೆ.
ಯಾಕೆ ಹುಲಿ ಮೇಲೆ ಬರ್ತಾವನೆ ಅಂದ್ರೆ ಕೆಳಗಡೆ ತಿನ್ಕತ್ತಲ್ಲ ಅಂತ ಅವ್ರು ಬರ್ತಾವ ಹುಲಿ ಮೇಲೆ, ಏನು ಹುಲಿ ಮೇಲೆ ಬರ್ತಾವ ಅಂತ ಆತರ ಆಗ್ಬಿಟ್ಟೈತೆ. ಗುತ್ತಿಗೆದಾರರು ಅಂದ್ರೆ ಏನೋ ದುಡ್ಡು ಮಾಡ್ಬಿಟ್ಟಾರೆ ಅಂತ ತಿಳ್ಕೊತಾರೆ. ಇಲ್ಲ, ಆದ್ರೂ ಭಗವಂತ ಎಲ್ಲರೂ ಒಳ್ಳೇದ್ ಮಾಡ್ಲಿ. ನಾವ್ ಏನೇ ಕಷ್ಟ ಸುಖ ಇದ್ರು ಕೂಡ ಪ್ರತಿ ವರ್ಷ ಈ ಕಾರ್ಯಕ್ರಮನ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸಿದ್ದೇಗೌಡ ಉರ್ಮಾ ಕಸಲಗೆರೆ, ಸಹ ಕಾರ್ಯದರ್ಶಿ ಕೆಪಿ ಸುನೀಲ್ ಬಾಬು, ಸಂಘಟನಾ ಕಾರ್ಯದರ್ಶಿ ಎಂಟಿ ರಾಜು, ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯದರ್ಶಿ ಎಚ್ ತಿಮ್ಮೇಗೌಡ, ಖಜಾಂಚಿ ಎಸ್ ನವೀನ್ ಕುಮಾರ್, ನಿರ್ದೇಶಕರಾದ ಜಿಎಚ್ ಪುಟ್ಟಸ್ವಾಮಿ ಗೌಡ, ಡಿಬಿ ಹನುಮಂತೇಗೌಡ, ಕೃಷ್ಣೇಗೌಡ, ಕೆಎಸ್ ನವೀನ್ ನಾಯಕ್, ಎವಿ ಪಾಂಡು, ಚನ್ನೇಗೌಡ, ಪಂಚೆ, ನಂಜುಂಡಪ್ಪ, ಶ್ರೀನಿಧಿ ಡಿಎಸ್ ಸೇರಿದಂತೆ ಅಧಿಕಾರಿ ವರ್ಗ ಹಾಗೂ ಇನ್ನಿತರ ಗುತ್ತಿಗೆದಾರರು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿದರು. ಇದೇ ವೇಳೆ ಕಾರ್ಯಪಾಲಕ ಇಂಜಿನಿಯರ್ ಶಿವಚಂದು, ಸಹಾಯಕ ಇಂಜಿನಿಯರ್ ಶ್ವೇತಾ ಅವರು ಜಿಲ್ಲಾ ಗುತ್ತಿಗೆದಾರರ ಸಂಘದ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿ ಶುಭ ಕೋರಿದರು. ಕಳೆದ 320 ದಿನಗಳಿಂದ ಸಂಯುಕ್ತ ಕಿಸಾನ್ ಮೋರ್ಚಾನ ಜಗಜಿತ್ ಸಿಂಗ್ ದಲ್ಲೇವಾಲ್ ರವರ ನೇತೃತ್ವದಲ್ಲಿ ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ ನಡೆಸ್ತಾ ಇದ್ದು, ಇದೀಗ ಕಳೆದ 30 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು. ಕೇಂದ್ರ ಸರ್ಕಾರ ಅವರ ಬಗ್ಗೆ ಕಾಳಜಿ ವಹಿಸದ ಕಾರಣ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಉಂಟಾಗಿ ಅನಾಹುತ ಸಂಭವಿಸಿದ್ರೆ ಇಡೀ ದೇಶದ ರೈತರು ಸರ್ಕಾರದ ವಿರುದ್ಧ ಭುಗಿಲೇಳಲಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರವೇ ನೇರ ಹೊಣೆಯಾಗುತ್ತೆ ಅಂತ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಮೈಸೂರು ಜಿಲ್ಲಾ ಕಾರ್ಯದರ್ಶಿ ಕಿರ್ಗಾಸೂರು ಶಂಕರ್ ಎಚ್ಚರಿಸಿದರು. ಕಳೆದ ರಾತ್ರಿ ಟಿ ನರಸೀಪುರ ಪಟ್ಟಣದ ವಿದ್ಯೋದಯ ಕಾಲೇಜು ವೃತ್ತದಿಂದ ಖಾಸಗಿ ಬಸ್ ನಿಲ್ದಾಣದವರೆಗೆ ಮೇಣದ ಬತ್ತಿ ಹಿಡಿದು ಪ್ರತಿಭಟಿಸಿ ಮಾತನಾಡಿ, ದೇಶದ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡುವಂತೆ ಕಳೆದ 320 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ರು. ಕೇಂದ್ರ ಸರ್ಕಾರಕ್ಕೆ ಯಾರೇ ಎನ್ನುವುದಿಲ್ಲ. ಇಬ್ಬರು ನ್ಯಾಯಾಧೀಶರು ರೈತರ ಸಮಸ್ಯೆಗಳನ್ನು ಕೇಳುವಂತೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ರೂ ಸರ್ಕಾರ ಬೇಜವಾಬ್ದಾರಿ ನಡೆ ಪ್ರದರ್ಶಿಸುತ್ತಿದೆ ಅಂತ ವಾಗ್ದಾಳಿ ನಡೆಸಿದರು. 320 ದಿನಗಳಿಂದ ಸಂಯುಕ್ತ ಕಿಸಾನ್ ಮೋರ್ಚಾ ಜಗತ್ ಸಿಂಗ್ ದಲೇವಾಲ್ ಅವರ ನೇತೃತ್ವದಲ್ಲಿ ಏನು ಕೃಷಿ ಉತ್ಪನ್ನಗಳ ಬೆಲೆ ಖಾತರಿ ಕಾನೂನು ಜಾರಿಯಾಗಬೇಕು, ದೇಶದ ರೈತರ ಸಾಲ ಸಂಪೂರ್ಣ ಮನ್ನಾ ಆಗಬೇಕು ಅಂತ ಚಳುವಳಿನ ಮಾಡ್ತಾ ಇದ್ದೀವಿ. 320 ದಿನ ಆಗಿದ್ರೂ ಕೇಂದ್ರ ಸರ್ಕಾರ ರೈತರ ಬಗ್ಗೆ ಚಿಂತನೆ ಮಾಡ್ತಿಲ್ಲ, ಯಾವ ಮಾತುಕತೆ ನಡೆಸ್ತಿಲ್ಲ. ಏನು ಇವತ್ತು ದೇಶಾದ್ಯಂತ ಮೇಣದ ಬತ್ತಿ ಹಚ್ಚಿ ಪ್ರತಿಭಟನೆ ಮಾಡಬೇಕು ಅಂತ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಇವತ್ತು ನಾವು ಮೇಣದ ಬತ್ತಿ ಹಚ್ಚಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನು ಜಗತ್ ಸಿಂಗ್ ದಲೇವಾಲರವರು ಕಳೆದ 30 ದಿನಗಳಿಂದ ಉಪವಾಸನ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ಇಬ್ಬರು ನ್ಯಾಯಾಧೀಶರು ಪಂಜಾಬ್ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಮತ್ತು DGPಗೆ ಆದೇಶ ಮಾಡಿದ್ದಾರೆ. ಏನು ರೈತರ ಹೋರಾಟ ಏನು ನಡೀತಾ ಇದೆ, ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಸಮಸ್ಯೆ ಏನು ಅಂತ ಬಗೆಹರಿಸಿ ಅಂತ ಕಟ್ಟುನಿಟ್ಟಿನ ಕ್ರಮ ಹೇಳಿದ್ರು ಆ ಯಾವ ಸರ್ಕಾರವು ರೈತರ ಪರವಾಗಿ ಬಂದಿಲ್ಲ. ನಾವು ಇವತ್ತು ದೇಶಾದ್ಯಂತ ಇವತ್ತು ಮೇಣದ ಬತ್ತಿ ಹಚ್ಚಿ ನಾವು ಪ್ರತಿಭಟನೆ ಮಾಡ್ತೀವಿ. ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ. ಇಡೀ ರಾಜ್ಯದ ರೈತರು ಜಗತ್ ಸಿಂಗ್ ದಲೇವಾಲರವರ ಬೆಂಬಲಕ್ಕೆ ನಾವು ನಿಲ್ತೀವಿ. ಅವರು ದೇಶದ ಆಸ್ತಿ, ಅವರು ಉಪವಾಸ ಸತ್ಯಾಗ್ರಹ ಕೂತಿರೋದು ನಮಗೆ ಬಹಳ ನೋವಾಗಿದೆ. ಅವ್ರು ಏನಾದ್ರು ಪ್ರಾಣ ಏನಾದ್ರು ಹೋದ್ರೆ ಇಡೀ ದೇಶಾದ್ಯಂತ. ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ಅಥಾಳಿ ದೇವರಾಜು, ಕುರುಬೂರು ಸಿದ್ದೇಶ್, ಮಂಜು, ಅಪ್ಪಣ್ಣ ಕುಮಾರ್, ಲಿಂಗರಾಜು, ಯೋಗೇಶ್, ಮಂಟೇಸ್ವಾಮಿ, ಉಮೇಶ್, ರಾಜೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು. ಕಲಾವಿದರು ಹಾಗೂ ಸಮಾಜ ಸೇವಕರೂ ಆದ ಟಿ ನರಸೀಪುರ ಪಟ್ಟಣ ನಿವಾಸಿ ಗೋಪಾಲರಾಜ್ರವರನ್ನ ಹೈದರಾಬಾದ್ನ ಅಕ್ಷಯ ಪ್ರಾರ್ಥನಾ ಫೌಂಡೇಶನ್ ಅವರು ಡಿಸೆಂಬರ್ 29 ಭಾನುವಾರ ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾರತ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದಾರೆ. ಇವರು ಕಳೆದ 10 ವರ್ಷಗಳ ಹಿಂದೆ ಸ್ವರ ಸಂಗಮ ಆರ್ಕೆಸ್ಟ್ರಾ ಆರಂಭಿಸಿ ನಂತರ ರಾಜ್ ವಿಷ್ಣು ಮ್ಯೂಸಿಕಲ್ ಅಂತ ಬದಲಾಯಿಸಿ ಅನೇಕ ಯಶಸ್ವಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದು, ಬರುವ ಆದಾಯದಲ್ಲಿ ತಮ್ಮ ಜೀವನ ಹಾಗೂ ಬಡವರು, ನಿರ್ಗತಿಕರು ಸೇರಿದಂತೆ ಭಿಕ್ಷುಕರಿಗೆ ಸಹಾಯ ಹಸ್ತ ಚಾಚುತ್ತಾ ಮಾದರಿಯಾಗಿದ್ದಾರೆ. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ತಮ್ಮ ಕಾಯಕದಲ್ಲೂ ಮಾದರಿಯಾಗಿ ಜೀವನ ನಡೆಸ್ತಾ ಇರುವ ಅಪರೂಪದ ವ್ಯಕ್ತಿಯಾಗಿದ್ದಾರೆ. ಹಲಗೂರು ರಾಷ್ಟ್ರೀಯ ಹೆದ್ದಾರಿ 948ರಲ್ಲಿ ಆಟೋ ಅಪಘಾತದಲ್ಲಿ ಗಾಯಗೊಂಡಿದ್ದ ಬೆಂಗಳೂರಿನ ವಾಸಿ ಗೋಪಾಲ್ ಆಸ್ಪತ್ರೆಗೆ ಸಾಗಿಸ್ತಾ ಇದ್ದಂಥ ವೇಳೆ ಆಸ್ಪತ್ರೆಗೆ ಹೋಗುವ ಮುನ್ನವೇ ಪ್ರಾಣ ಬಿಟ್ಟಿದ್ದು, ಮೃತಪಟ್ಟ ಗೋಪಾಲ್ ರವರ ಕುಟುಂಬಸ್ಥರು ಕರೆ ಮಾಡಿ ತಿಳಿಸಿದ ನಂತರ ಆತ ಧರಿಸಿದ ಒಡವೆಗಳನ್ನು ಎತ್ತಿಟ್ಟು ಹಲಗೂರಿನ 108 ಚಾಲಕ ವಿಜಯ್ ಹಾಗೂ ಸ್ಟಾಫ್ ನರ್ಸ್ ಲಕ್ಷ್ಮಿ ಮೃತಪಟ್ಟ ಗೋಪಾಲ್ ರವರ ಬಳಿಯಿದ್ದ 30 ಗ್ರಾಂ ಚಿನ್ನ, 1 ವಾಚ್ ಉಂಗುರವನ್ನು ಗೋಪಾಲ್ ರವರ ಪತ್ನಿ ಇಂದಿರಾ, ಪುತ್ರ ತೇಜಸ್ ಅವರಿಗೆ ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ.